ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ. ತಾಲೂಕು ಆಡಳಿತ ಕೈಗೊಂಡಿರುವ ಶಾಸಕರು ಮತ್ತು ತಾಲೂಕು ಆಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮವು ಚಿಕ್ಕ ತಿರುಪತಿ, ಜಯಮಂಗಳ, ಲಕ್ಕೂರು 3 ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಯಶಸ್ವಿಯಾಗಿ ನೆರವೇರಿತು. ಈ ವಿಶೇಷ ಅಭಿಯಾನದಲ್ಲಿ ಶಾಸಕರು ಮತ್ತು ತಹಶೀಲ್ದಾರರು, ತಾಲೂಕು ಪಂಚಾಯಿತಿಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ತಾಲೂಕು ಮಟ್ಟದ ಒಟ್ಟು 32 ಇಲಾಖೆ ಅಧಿಕಾರಿಗಳು ಒಂದೇ ಸೂರಿನಡೆ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂವಿ ರೂಪಾ, ತಾಲೂಕು ಪಂಚಾಯಿತಿ ಇಒವಿ ಕೃಷ್ಣಪ್ಪ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ವಿಜಯ ನರಸಿಂಹ, ಸಹಾಯಕ ನಿರ್ದೇಶಕರು ಗೋವಿಂದೇಗೌಡ ಸೇರಿದಂತೆ ಕೃಷಿ, ಆರೋಗ್ಯ, ತೋಟಗಾರಿಕೆ, ಬೆಸ್ಕಾಂ ಇಲಾಖೆಯ ಉನ್ನತ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದ ಅಂಬರೀಶ್, ಹರೀಂದ್ರ, ಗೋಪಾಲ್, ಸುಮತಿ, ಚಿಕ್ಕ ತಿರುಪತಿಯ ಗ್ರಾಮ ಪಂಚಾಯಿತಿಯ ಲೆಕ್ಕಾಧಿಕಾರಿ ನಾಗರಾಜಪ್ಪ, ಲಕ್ಕೂರು ತ್ಯಾಗರಾಜ್ ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಪುಷ್ಪಾ ಎಸ್ವಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈಗ ರೇಷನ್ ಕಾರ್ಡ್ ಅರ್ಜಿ ಹಾಕಿದ್ರೆ ಇಲ್ಲೇ ಕ್ಲಿಯರ್ ಮಾಡಬಹುದಾಗಿತ್ತು. ನಾವು ಅರ್ಜಿ ಹಾಕಿಲ್ಲ. ಗ್ರಾಮವನ್ನ ಯಾರವ್ರು ಇಲ್ಲಿ ಪಾಪ ನಿನ್ನ ಗ್ರಾಮವನ್ನ ನೋಡಿ. ಹೆಣ್ಣು ಮಗುದು ಈಗ ನೀನು ರೇಷನ್ ಕಾರ್ಡ್ ಹಾಕಕ್ಕೆ ಟೈಮ್ ಇಲ್ಲ. ಇನ್ನು 15-20 ದಿವಸ ಬಿಡ್ತಾರಲ್ಲ, ಎಕ್ಸ್ಚೇಂಜ್ ಮಾಡ್ಕೊಡ್ತಾರೆ. ಈಗಲೇ ಮಾಡ್ಕೊಟ್ರೆ ಕ್ಲಿಯರ್ ಆಗ್ತದೆ, ಮಾಡಿಸ್ಕೋ. ಆಮೇಲೆ ರೇಷನ್ ಕಾರ್ಡ್ಗೆ ಗ್ರಾಮವನ್ನಲ್ಲಿ 15-20 ದಿವಸ ಅರ್ಜಿ ಹಾಕಕ್ ಬಿಡ್ತಾರೆ. ಅವತ್ತು ನೀನು ಅರ್ಜಿ ಹಾಕ್ಬಿಟ್ಟು ಇಲ್ಲಿ ಯಾರನ್ನಾದ್ರೂ ಯಾರು ಲೋಕಲ್ಲಿ ಒಳ್ಳೆ ಕೆಲಸ ಮಾಡಿದೆ ನೋಡ, ಮುಗಿದು ರೇಷನ್ ಅದೆಲ್ಲ ಮಾಡಿಸ್ಕೊ. ಆಧಾರ್ ಕಾರ್ಡ್ ಇದೆಯಮ್ಮ, ಇದೆಯಲ್ಲ ನೋಡಪ್ಪ. ನೀನು ಗ್ರಾಮವನ್ನಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಕೊಟ್ರೆ ಮಗು ರೇಷನ್ ಕಾರ್ಡ್ ಮಾಡ್ಕೊಡ್ತೀವಿ. ಹೋಗಿ ಅಪ್ಲಿಕೇಶನ್ ಮಾಡ್ಕೊ. 2000 ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಟ್ಟಿದ್ದೀನಿ. ಖುಷಿನಾ? ನೋಡಿ ಈ ಮಗ ನೋಡಿ, ಇಂಥವರು ಈ ಕಾರ್ಯಕ್ರಮದಿಂದ ಇಂಥವ್ರನ್ನ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಇಂಥವರು ಸರ್ಕಾರದಲ್ಲಿ ಇಂಥ ಅವಕಾಶ ಇದೆ ಅಂದ್ರೂ ಕೂಡ ಮಾಡ್ಕೊಳಕ್ಕಾಗಿಲ್ಲ. ನಾನು ಅದಕ್ಕೆ ಹೇಳೋದು, ನಮ್ಮ ಲೀಡರ್ ಯಾರು ಬದ್ಬೇಡ್ರಿ ಏನು ಹೇಳಕ್ಕೆ ಅಂತ. ಯಾಕಂದ್ರೆ ದಿನ ನಾವು ನೋಡ್ತಾ ಇರ್ತೀವಿ ನಮ್ಮ ಲೀಡರ್ಗಳನ್ನ, ಅವ್ರು ಹೇಳೋದು ನಾನು ಕೇಳ್ತಾ ಇರ್ತೀನಿ. ಇಂಥವ್ರಿಗೆ ಅವಕಾಶ ಸಿಗ್ಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮ ಮಾಡ್ಕೊಂಡೆ. ನೋಡಿ, ಈ ಮಗುಗೆ ಪೆನ್ಷನ್ ಇವತ್ತು 2000 ರೂಪಾಯಿ ದುಡ್ಡು ಬರ್ತದೆ ನೋಡಿ. ಆ ಮಗು ಎಷ್ಟು ಖುಷಿ ಆಗತ್ತೆ ನೋಡು. ಆ ತಾಯಿಗೆ ಎಷ್ಟು ಖುಷಿ ಆಗ್ತದೆ. 2000 ರೂಪಾಯಿ ಬಂದ್ರೆ ಆ ಮಗುಗೆ ಒಂದು ಸಪೋರ್ಟ್ ಆಯ್ತಲ್ಲ, ತಿಂಗಳ 2000 ಬಂದ್ರೆ ಏನಮ್ಮ ಖುಷಿ ಆಯ್ತಾ? ಯಾರು ಮಾಡ್ಕೊಳ್ಳಿಲ್ಲ ಇಲ್ಲಿವರೆಗೂ? ಯಾವರು? ಗುಡ್, ತಗೋ, ದೇವ್ರು ಒಳ್ಳೇದು ಮಾಡಿ. ರೇಷನ್ ಕಾರ್ಡ್ ಇದೆಯಾ? 2000 ರೂಪಾಯಿ ಸಿದ್ದರಾಮಯ್ಯ 2000 ಬರ್ತಾ ಇದ್ದ. 2000 ಇದೊಂದು 2000 ಎಷ್ಟಾಯ್ತು? 10 ಕೆಜಿ ಅಕ್ಕಿ ನೆಮ್ಮದಿ. ಗುಡ್. ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಾ ಇದೆಯಪ್ಪ? ಸ್ಕೂಲ್ಗೆ ಹೋಗ್ತಾ ಇದೆಯಾ? ಸ್ಕೂಲ್ಗೆ ಹೋಗ್ತಾ ಇದೆಯಾ? ಹೇಗೆ ಮಗನೇ, ಸ್ಕೂಲ್ಗೆ ಹೋಗ್ತಾ ಇದೆಯಾ? ಎಷ್ಟೇ ಕ್ಲಾಸು? ಎಷ್ಟೇ ಕ್ಲಾಸಪ್ಪ? 2. ಚೆನ್ನಾಗಿ ಓದು. 32 ಗುಂಟೆ ಇದೆ ಸರ್. ಅದು ಫಸ್ಟ್ ಎಷ್ಟು ಒತ್ತುವರಿ ಆಗಿ ಕಾಂಪೌಂಡ್ ಎಷ್ಟು ಹಾಕಿದೀವಿ ಸರ್. ಬೇರೆ ಪ್ಲೇಸ್ ಏನಾದ್ರು ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟು. ಇಲ್ಲೂ ಇದೆ, ಇಲ್ಲಿ ರಾಜಕಾಲುವೆ ಪಕ್ಕದಲ್ಲೂ ಇದೆ. ಅದು ಬಂದು ಅಂಬೇಡ್ಕರ್ ಭವನಕ್ಕೆ ಬೇಕು ಅಂತ 20 ಗುಂಟೆ ಬೇಕು ಅಂತ ಪ್ರೊಡ್ಯೂಸರ್ ಇಟ್ಟಿದ್ದಾರೆ. ಇನ್ನೆಲ್ಲೂ ನಮ್ಮ ಏರಿಯಾದಲ್ಲಿ ಈಗ 30 ಮೀಟರ್ 25 ಗುಂಟೆ ಇದೆಯಲ್ಲ, ಅದು ಬೋರಿನ ಒಂದು ಕಡೆ ಇದೆಯಲ್ಲ, ಬೋರು ಆ ಬೋರ್ ಏನು ಯಾವಾಗಲೂ ರಿಪೇರಿ ಹೋಗುದಲ್ಲ. ಅಲ್ಲಿ ಯಾವಾಗಲೂ ರಿಪೇರಿ ಬಂದಾಗ ಒಂದು ಜೀಪ್ ಬಿಟ್ಟು ಜಾಗ ಬಿಟ್ಕೊಂಡು ಅಲ್ಲೇ ನಾವು ಬಿಲ್ಡಿಂಗ್ ಪ್ರಾವಿಷನ್ ಮಾಡ್ಕೊಬೇಕು. ಏನಪ್ಪ, ಹೊಸ ಬಿಲ್ಡಿಂಗ್ ಪ್ರಾವಿಷನ್ ಮಾಡ್ಕೊಡ್ರಿ. ಒಂದು ಯಾವ್ದನ್ನು ಸೇರ್ಸ್ಕೊಂಡು ಒಂದು ಈಗ 4 ರೂಮ್ ಇದೆ ಅಂತಲ್ಲ, ಒಂದು 3 ರೂಮ್ ಆದ್ರೂ ನಾವು ಒಂದು ಸಾರಿ ಮಾಡೋಣ ಅದನ್ನ. ಏನಪ್ಪ, ಆಯ್ತು ಮಕ್ಕಳೇ, ಮಾಡ್ಕೊಡ್ತೀನಿ ಹೋಗಿ. ಥ್ಯಾಂಕ್ ಯು. ನೀವು ನನ್ನ ನೋಡ್ತಾ ಇರ್ತೀರಿ, ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ. ನೀವ್ ಹೇಳಿದೆಲ್ಲ ಕೇಳ್ತಾ ಇರ್ತೀನಿ, ನೀವ್ ಹೇಳಿದ್ದು ಮಾಡ್ತೀನಿ. ಅದಕ್ಕೆ ಬೇರೆಯವ್ರು ಮಾತಾಡ್ಲಿ, ಆರಾಮಾಗಿ ಕೂತ್ಕೊಳ್ರಿ, ದಯವಿಟ್ಟು ಕೂತ್ಕೊಳ್ರಿ. ಹೇಳಪ್ಪ ನೀನು.
ಗಾಡಿ ಬೇಕು ನಿಮಗೆ ಡಿ ಎಲ್ ಅದ ಡ್ರೈವಿಂಗ್ ಲೈಸೆನ್ಸ್ ಅದ ಗಾಡಿ ಕೊಡ್ತೀರಿ ಈಗಲೇ ಇಲ್ಲ ಸರ್ ಮಾಡಿಸ್ಕೊಂಬ ಡಿ ಎಲ್ ಮಾಡಿಸ್ಕೊಬೇಕು ಡಿ ಎಲ್ ಇರಬೇಕು 60 ವರ್ಷ ಆಗಿರ್ಬಾರ್ದು ಹೌದೇನಪ್ಪ ಯಾರದು 60 ವರ್ಷ ನಿಮ್ಗೆ ಆಗಿಲ್ಲ ಡಿ ಎಲ್ ಇದ್ರೆ ಈಗ ಸೆಲೆಕ್ಷನ್ ಮಾಡಿಸ್ಕೊಡ್ತೀನಿ ನಿಮ್ಗೆ ಗಾಡಿ ನೋಡಮ್ಮ ಎಷ್ಟಾಗಿದೆ ವಯಸ್ಸು ಅದು ಆಗಿದ್ ಕೊಡುದು 60 ವರ್ಷ ಆಗಿ 60 ವರ್ಷ ಮೇಲೆ ಪಟ್ಟರೆ ಮಾತ್ರ ಬರಲ್ಲ ಆಗಿಲ್ಲ ಕೊಡ್ಬೋದು ಡಿ ಎಲ್ ತಗೊಂಡ್ರೆ ನಿಮ್ ಗಾಡಿ ಕೊಡ್ತೀನಿ ದುಡ್ಡಿದೆ ಅದಕ್ಕೆ ಯಾವ ಊರು ಎಷ್ಟು ಜನ ಡಿ ಎಲ್ ಇದ್ದಿದ್ರೆ ಈಗ ಇಲ್ಲೇ ಸ್ಯಾಕ್ಸರ್ ಕೊಡ್ತಾ ಇದ್ದೆ ನಿನ್ಗೆ ಡಿ ಎಲ್ ಇಲ್ಲ ನೀನು ಡಿ ಎಲ್ ಮಾಡಿಸು ನಾನು ಗಾಡಿ ಕೊಡ್ತೀನಿ ಪೆನ್ಷನ್ ಕೊಡ್ತೀನಿ ಪೆನ್ಷನ್ ಬರ್ತದ ಈಗ ಬ್ಯಾಂಕ್ ಪಾಸ್ಬುಕ್ ತಗೋಬ ಯಾವ ಊರಿದು ಈಗಲೇ ಇಲ್ಲೇ ಸ್ಯಾಕ್ಷನ್ ಕೊಡ್ತೀವಿ ನಿನ್ಗೆ ಈಗಲೇ ಇಲ್ಲೇ ಸ್ಯಾಕ್ಷನ್ ಕೊಡ್ತೀವಿ ಬ್ಯಾಂಕ್ ಪಾಸ್ಬುಕ್ ತರ್ತೀವಿ ರೋಡ್ ಇದೆಯಲ್ಲ ಆ ರೋಡು ನಮ್ಮಂತ ರೋಡೊಳಕ್ಕೆ ಪಿ ಎನ್ ರೆಡ್ಡಿ ಅವರು ಈ ಲಕ್ಕೂರು ಗ್ರಾಮದವರು, ಲಿಂಗಾರೆಡ್ಡಿ ಅವರು HS ಕೋಟೆಯವರು. ಇಂಥ ಒಂದು ಗ್ರಾಮ ಇದನ್ನ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವತ್ತೇ ಪ್ರಯತ್ನ ಮಾಡಿದೆ. ಒಂದು ಹಾಸ್ಪಿಟಲ್ ಕೂಡ ನನ್ನ ಪ್ರಕಾರ ಲಿಂಗಾರೆಡ್ಡಿ ಅವರು ಪ್ರಾರಂಭ ಮಾಡಿದ್ದು ಏನೋ ಹಾಸ್ಪಿಟಲ್ ಹಳೆ ಬಿಲ್ಡಿಂಗ್ ಅಲ್ಲೇ ಇತ್ತು. ಅದನ್ನು ಕೂಡ ಒಂದು ಹೊಸ ಬಿಲ್ಡಿಂಗ್ ಮಾಡಿದೆ. ಉದ್ಘಾಟನೆ ಮಾಡಕ್ ಬಿಡ್ಲಿಲ್ಲ ನಾನು. ಸರ್ಕಾರ ಬದಲಾವಣೆ ಆಯಿತು, ಕಾಂಪೌಂಡ್ ಹಾಕಕ್ಕಾಗ್ಲಿಲ್ಲ, ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸಿದ್ದೆ, ಬಿಲ್ಡಿಂಗ್ ಕೆಲಸ ಮುಗಿತು, ಉದ್ಘಾಟನೆನೂ ಮಾಡಲಿಲ್ಲ. ಕಾಂಪೌಂಡ್ ಬಾಕಿ ಇದ್ದದ್ದು ಕಾಂಪೌಂಡ್ ಮಾಡೋಕ್ಕೂ ಆಗಲಿಲ್ಲ. ಆದರೆ ಬಾಕಿ ಇದ್ದ ಕಾಂಪೌಂಡ್ ಈಗ ಪ್ರಾರಂಭ ಮಾಡಿದ್ವಿ, ದುಡ್ಡು ಹಾಕಿದ್ವಿ, ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಆದಷ್ಟು ಬೇಗನೆ ಅದು ಉದ್ಘಾಟನೆ ಕೂಡ ಮಾಡುವಂಥದ್ದು. ಸುಮಾರು ರಸ್ತೆಗಳು ಕೂಡ ಈಗ ಕೋಡಳ್ಳಿ ಗೇಟಿಂದ ಲಕ್ಕೂರಿಂದ ಮತ್ತೆ ನಮ್ಮ ಬಾರ್ಡರ್ವರೆಗೂ ಕೂಡ ಈಗ PWA ಇಂದ ಎಷ್ಟು ಕಿಲೋಮೀಟರ್ 4 ಕಿಲೋಮೀಟರ್ ಈಗಾಗಲೇ ಟೆಂಡರ್ ಕೂಡ ಆಗಿದೆ. ಟೆಂಡರ್ ಆಗಿದೆ. ಆದಷ್ಟು ಬೇಗನೆ ಆ ಕೆಲಸ ಕೂಡ ಪ್ರಾರಂಭ ಮಾಡ್ತೀವಿ. ಮತ್ತೆ ಲಕ್ಕೂರಿಂದ ಚಿಕ್ಕತಿರುಪ್ತಿಗೆ ರೋಡ್ ಮಾಡಿದ್ವಿ, ಸ್ವಲ್ಪ ಹಳ್ಳ ಬಿದ್ದಿದೆ. ಆದಷ್ಟು ಬೇಗನೆ ಚಿಕ್ಕತಿರುಪ್ತಿ ಕೂಡ ಅದು ಪ್ರಸ್ತಾಪ ಆಯಿತು. ಆ ಗುಳಿ ಮುಚ್ಚೋದಂಥದ್ದು ಅದು ಕೂಡ ಮಾಡಬೇಕಾಗ್ತದೆ. ಮತ್ತೆ ಸುಮಾರು ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ನಿಮ್ಮ ಪಂಚಾಯತಿ ಸೂಡ್ಗಂಡೇಳಿ ಇದೆ, ಅದು ಕೂಡ ಈಗಾಗಲೇ ಒಳ್ಳೆ ಇದರಲ್ಲಿ ಸೇರಿಸಿದೆ. ಯಾವುದು ಪ್ರಗತಿ ಪಥ ರಸ್ತೆಯಲ್ಲಿ ಸೇರಿಸಿದ್ದೀನಿ. ಪ್ರಗತಿ ಪಥ ರಸ್ತೆ ಇದರಲ್ಲಿ ಸೇರಿಸಿದ್ದೀನಿ. 7.5 ಕಿಲೋಮೀಟರ್ ಇದೆ. ಅದು ಇಲ್ಲಿ ಮಾಸ್ತಿ ಮುಖ್ಯ ರಸ್ತೆಯಿಂದ